ನಮಸ್ಕಾರ. ಜಾಣ ಸುದ್ದಿ 3 ವರ್ಷಗಳಿಂದ ನಿಮಗೆ ವಿಜ್ಞಾನದ ಸುದ್ದಿಗಳನ್ನು ಹಂಚುತ್ತಾ ಬರುತ್ತಿದೆ. ಈಗ 4ನೇ ವರ್ಷಕ್ಕೆ ಕಾಲಿಡುತ್ತಿರುವ ಸಂದರ್ಭದಲ್ಲಿ ನನ್ನ ಜೊತೆಗೆ ಜಾಣ ಸುದ್ದಿಯಲ್ಲಿ 3 ವರ್ಷದಿಂದ ಸಹಕಾರ ನೀಡುತ್ತಾ ಧ್ವನಿ ಕೊಡುತ್ತಾ ಬಂದಿರುವ ನಮ್ಮ ಗೆಳೆಯರು ಈ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳೋಣ. ನಮಸ್ಕಾರ, ನಾನು ಅಶ್ವಿನಿ. ಜಾಣ ಸುದ್ದಿಯನ್ನು ನಾನು ಓದಲು ಆರಂಭ ಮಾಡಿದ್ದು ನವ್ಯ ಅವರಿಂದ. ಕಿರಣ್ ಅವ್ರಿಗೆ ನವ್ಯ ಅವರ ಓದು ಬಹಳ ಇಷ್ಟ. ನಾನು ಅವರಂತೆ ಓದಬೇಕು ಅಂತ ಮಾಡಿದ ಪ್ರಯತ್ನ ಇದು ನಾನು ಕನ್ನಡ ಓದುವ ಧಾಟಿಯನ್ನೂ ಬದಲಾಯಿಸಿತು, ಕನ್ನಡ ಮಾತನಾಡುವ ಆತ್ಮವಿಶ್ವಾಸವನ್ನೂ ಕೊಡ್ತು. ಅದರ ಬಗ್ಗೆ ನನಗೆ ತುಂಬಾ ಖುಷಿ ಇದೆ. ಜಾಣ ಸುದ್ದಿಯ ಪ್ರತಿ ಸಂಚಿಕೆಯ ಮೊದಲು ಮತ್ತು ಕೊನೆಯಲ್ಲಿ ಬರುವ ಸಂಗೀತ ಮತ್ತು ಮಾತು ಹಳೇದಾಯಿತು, ಅದು ಬದಲಾಗಬೇಕು. ಕತೆಗಳು ಮತ್ತು ಸಂಭಾಷಣೆ ರೂಪದ ಸಂಚಿಕೆಗಳು ಹೆಚ್ಚಾದರೆ ಆಸಕ್ತಿ ಹೆಚ್ಚಾಗಬಹುದು. 2 ಅಥವಾ 3 ಕೂಡಿ ಮಾಡುವ ಸಂಚಿಕೆಗಳು ವೈವಿಧ್ಯ ನೀಡುತ್ತದೆ. ಆಗಾಗ ಲಘು ಪ್ರಮಾಣದ ಹಾಸ್ಯಮಯ ಸಂಚಿಕೆಗಳ ಮೂಲಕ ವಿಜ್ಞಾನಿಗಳ ಜೀವನದ ಆಸಕ್ತಿಕರ ಘಟನೆಗಳನ್ನೂ ಸೇರಿಸಬಹುದು. ಸದಾಕಾಲ ಸೀರಿಯಸ್ ವಿಜ್ಞಾನದ ವಿವರಗಳನ್ನು ಕೇಳುತ್ತಾ ಇರುವುದು ಬೋರು. ನನ್ನ ಮಗಳು ದ್ಯುತಿ ಕಿರಣ್ 6-7 ಸಂಚಿಕೆ ಓದಿದ್ದಾಳೆ. ಅದು ಅವಳಿಗೆ ಸುಲಭ ಆಗಿರಲಿಲ್ಲ. ಸಾಕಷ್ಟು ತಪ್ಪುಗಳೂ ಇದ್ರೂ ಶ್ರೀಯುತ ಶರ್ಮಾ ಅವರು ಬಹಳ ತಾಳ್ಮೆಯಿಂದ ಅವಳನ್ನು ಪ್ರೋತ್ಸಾಹಿಸಿದ್ರು. ಈ ರೀತಿ ಹಲವಾರು ಮಕ್ಕಳು ಇದರಲ್ಲಿ ತೊಡಗಿಕೊಳ್ಳಲಿ ಎಂದು ನಾನು ಹಾರೈಸುತ್ತೇನೆ. ಜಾಣ ಸುದ್ದಿಗೆ ಶುಭವಾಗಲಿ. ಹಲವಾರು ವರ್ಷಗಳ ಕಾಲ ಈ ಪ್ರಯತ್ನ ಮುಂದುವರೆದು ಸಫಲವಾಗಲಿ. ನಾನು ಶರತ್ ಬಿಜೂರ್. CFTRನಲ್ಲಿ ಪ್ರಾಜೆಕ್ಟ್ ಸ್ಟೂಡೆಂಟ್ ಆಗಿದ್ದಾಗ ಶರ್ಮಾ ಸರ್ ಅವರ ಪರಿಚಯ ಆಗಿ ಅವರ ವಿಜ್ಞಾನ ಸಂವಹನದ ಊಟಪಾಠ ತಾಲಿಟೆಲ್ಸ್ನಲ್ಲಿ ಭಾಗವಹಿಸುತ್ತಿದ್ದೆ. ಅದರ ಜೊತೆಗೆ ಜಾಣ ಸುದ್ದಿಗೆ ಧ್ವನಿ ನೀಡುವ ಅವಕಾಶನೂ ಸಿಕ್ತು. ಕ್ರಮೇಣ ದೊಡ್ಡ ದೊಡ್ಡ ಸಂಶೋಧನೆಗಳೆನಿಸಿಕೊಂಡು ಜನಸಾಮಾನ್ಯರಿಗೆ ಸರಾಗವಾಗಿ ಮುಟ್ಟಿಸುವ ಪ್ರಯತ್ನ ಇಷ್ಟವಾಯಿತು. ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿ, ಬರವಣಿಗೆ ಎರಡೂ ಇತ್ತು. ವಿಜ್ಞಾನದಲ್ಲಿ ಓದು ಕೂಡ ಮುಂದುವರಿತಾ ಇತ್ತು. ಇದು ನನ್ನ ಜೀವನದಲ್ಲಿ ಕನ್ನಡ ಸಾಹಿತ್ಯ ಮತ್ತು ವಿಜ್ಞಾನ ಬೆಸೆದುಕೊಂಡ ಒಂದು ಸುಂದರವಾದ ಗಳಿಗೆ ಅಂತ ಹೇಳ್ಬೋದು. ವೈಯಕ್ತಿಕವಾಗಿ ಇದರಿಂದ ನನಗೆ ಹಲವಾರು ಲಾಭಗಳಾಗಿವೆ. ವಿಜ್ಞಾನ ಸಂವಹನದ ಕೌಶಲಗಳು, ಬರವಣಿಗೆಗಳು ಇದನ್ನು ಕಲಿತುಕೊಳ್ಳಿಕ್ಕೆ ಸಾಧ್ಯವಾಗಿದೆ. ವಿಜ್ಞಾನದ ಬೇರೆ ಬೇರೆ ಕ್ಷೇತ್ರದ ಸಂಶೋಧನೆಗಳ ಪರಿಚಯ ಮತ್ತು ಅದರ ಬಗೆಗಿನ ಆಸಕ್ತಿ ಮತ್ತೆ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಇನ್ನು ಜಾಣ ಸುದ್ದಿಯ ಬಗೆಗಿನ ಕನಸುಗಳು ಹಲವಾರಿವೆ. ಹೆಚ್ಚು ಜನರಿಗೆ ತಲುಪಿಸುವಂತಾಗಬೇಕು ಅನ್ನೋದು ಒಂದು ಕನಸು. ದಿನ ಪ್ರಕಟವಾಗಬೇಕು. ದಿನ ಪ್ರಕಟಿಸುವುದು ಖಂಡಿತ ತೊಂದರೆ ಅನಿಸ್ತಾ ಇಲ್ಲ. ಬಹುತೇಕ ಎಲ್ಲ ಸಂಚಿಕೆಗಳು ಇಷ್ಟವಾಗ್ತವೆ. ಡಾರ್ವಿನ್ನ ಕಥೆಗಳು ಇಷ್ಟ ಆಗ್ತವೆ. ಒಟ್ಟಿನಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ವಿಜ್ಞಾನ ಸಂವಹನ ಇದರ ವ್ಯಾಪಕ ಅಗತ್ಯತೆ ತೋರಿಸಿಕೊಟ್ಟು ಹೊಸ ಆಯಾಮವನ್ನು ನಮ್ಮ ಮುಂದೆ ತೆರೆದಿಟ್ಟ ಶರ್ಮಾ ಸರ್ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿವಂದನೆಗಳು. ಧನ್ಯವಾದಗಳು. ಜಾಣ ಸುದ್ದಿ ಕೇಳುಗರಿಗಾಗಿ ಪ್ರೀತಿಯಿಂದ ಕಟ್ಟಿದಂತಹ ವಿಜ್ಞಾನದ ಒಂದು ಬುತ್ತಿ. ನಾನು ಜಾಣ ಸುದ್ದಿನ 1.5 ವರ್ಷದಿಂದ ಕೇಳ್ತಾ ಇದ್ದೀನಿ. ಮೊದಲು ಕೇಳುಗಳಾಗಿ ಕೇಳಿದಂತಹ ಸಂಚಿಕೆ ಅಂದ್ರೆ ಬೀಗಲ್ ಸಾಹಸಯಾನ. ಈಗಲೂ ಸಹ ನನ್ನ ಮೆಚ್ಚಿನ ಸಂಚಿಕೆಗಳಲ್ಲಿ ಒಂದು. ತುಂಬಾ ಕೌತುಕಳಾಗಿ ಕೇಳೋದು ಅಂದ್ರೆ ಸುದ್ದಿ ಸಂಶೋಧನೆ. ವಿಜ್ಞಾನದ ಆವಿಷ್ಕಾರಗಳನ್ನ ಸುಲಭವಾಗಿ ಅರ್ಥೈಸೋ ರೀತಿ ಇದೆಯಲ್ಲ, ಅದು ನನಗೆ ಬಹಳ ಇಷ್ಟವಾದಂತಹ ವಿಷಯ. ಅಂದಹಾಗೆ ನನ್ನ ಹೆಸರು ನವ್ಯ. ಪ್ರತಿ ವಾರ ಧಾತುಗಳನ್ನ ಪರಿಚಯ ಮಾಡಿಸಿ ಅದರ ಹಿಂದಿರೋ ಕತೆ ಹೇಳೋಂತಹ ಹುಡುಗಿ ನಾನು. ಈ ವಿಜ್ಞಾನ ವಿಸ್ಮಯದ ಗರಡಿಲಿ ನನ್ನ ಜಾಣಧ್ವನಿ ಇದೆ ಅನ್ನೋದೇ ನನಗೆ ತುಂಬಾ ಖುಷಿಯಾದಂತಹ ವಿಚಾರ. 3 ವರ್ಷ ಆಗಿದೆ ನಮ್ಮ ಜಾಣ ಸುದ್ದಿಗೆ. ಈಗಾಗಲೇ ಸಾಕಷ್ಟು ಸಾಹಸಯಾನದ ಕಥೆಗಳು, ಸಂಶೋಧನೆಗಳು, ಧಾತುಗಳ ಆವಿಷ್ಕಾರದ ಕೌತುಕಗಳು, ಹೌದಾ ಅಂತ ಹುಬ್ಬೇರಿಸುವಂತಹ ತುಂತುರು ಸುದ್ದಿಗಳು ದಾಖಲಾಗಿ ನನ್ನ ಜ್ಞಾನದ ಪರಿಧಿಯಂತೂ ಮತ್ತಷ್ಟು ವಿಸ್ತಾರ ಆಯ್ತು ಅನ್ನೋದು ಖಂಡಿತ ಸತ್ಯವಾಗಿರುವಂತಹ ಮಾತು. ಹಲವಾರು ಪ್ರಶ್ನೆಗಳಿಗೆ ಈಗಾಗಲೇ ಉತ್ತರಗಳನ್ನ ನೀಡ್ತಾ ಬಂದಿದ್ದೀರಿ. ಮಕ್ಕಳ ಪ್ರಶ್ನೆಗಳಿಗೆ ಅಂತ ಒಂದು ವಿಶೇಷ ಸಂಚಿಕೆ ಮೀಸಲಿದ್ರೆ ಚಂದ ಅನ್ನೋದು ನನ್ನ ಅನಿಸಿಕೆ. ಇನ್ನು
ಜಾಣಸುದ್ದಿ ಇವಾಗಲೇ ತುಂಬಾ ಜನ ಇಷ್ಟಪಟ್ಟು ಕೇಳ್ತಿರುವಂತಹ ಒಂದು ಪತ್ರಿಕೆ. ಜಾಣಸುದ್ದಿ ಪ್ರತಿನಿತ್ಯ ಪ್ರಕಟ ಆಗ್ಬೇಕು ಅಂತ ನಿರ್ಧರಿಸಿದಾಗ ಅದು ಅಷ್ಟು ಸುಲಭವಾದಂತಹ ಮಾತು ಖಂಡಿತ ಆಗಿರ್ಲಿಲ್ಲ. ಬಹಳ ಶ್ರಮ ಆಯ್ತು. ಆದ್ರೆ ಇದೆಲ್ಲದರ ನಡುವೆ ದಿನಕ್ಕೊಂದು ವಿಜ್ಞಾನದ ತೊತ್ತನ್ನ ನೀಡ್ತಿರೋದಕ್ಕೆ ನಮ್ಮ ಶರ್ಮಾ ಸರ್ಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ನನ್ನ ಹೆಸರು ಲಕ್ಷ್ಮಿ. ಜಾಣ ಜಾಣೆಯರು ಪ್ರಸ್ತುತಪಡಿಸೋ ಜಾಣಧ್ವನಿ. ಈ ಜಾಣ ಜಾಣೆಯರು ಸ್ಕ್ರಿಪ್ಟಿಗೆ ಪ್ರತಿ ವಾರ ನಾನು ಕಾತುರದಿಂದ ಕಾಯ್ತಾ ಇರ್ತೀನಿ. ಯಾಕೆ ಗೊತ್ತಾ, ಅವರ ಜೀವನ ಗಾಥೆ ಎಲ್ಲೋ ಒಂದು ಕಡೆ ರೋಮಾಂಚನಕಾರಿಯಾಗಿದ್ದೇ ಇರುತ್ತೆ. ಅದರಲ್ಲೂ ಅವರ ವಿಷಯದ ಮೇಲಿದ್ದಿದ್ದು ಅವರಿಗೆ ಉತ್ಸಾಹ, ಅವ್ರಿಗೆ ಕಷ್ಟಗಳಿದ್ದಿರಬಹುದು, ಜೀವನದಲ್ಲಿ ತೊಂದರೆಗಳಿದ್ದಿರಬಹುದು, ಆದ್ರೂ ಅದನ್ನೆಲ್ಲ ಎದುರಿಸಿ ಅವ್ರ ಗುರಿ ಮುಟ್ಟೋದು, ಏನೇ ಅಡೆತಡೆಗಳಿರ್ಲಿ, ಅಡಚಣೆಗಳಿರ್ಲಿ, ಅದನ್ನೆಲ್ಲ ಕೆಲವೊಮ್ಮೆ ಲೆಕ್ಕಿಸದೆ ಅವರು ಸಾಧನೆಗೈಯೋದು, ಈ ವಿಷಯಗಳೆಲ್ಲ ನನಗೆ ಬಹಳ ಸ್ಫೂರ್ತಿದಾಯಕ. ನನಗೆ ಹೊಸದ್ದು ಏನೇನೋ ಕಲಿಯೋದಿಕ್ಕೆ ಸಿಗ್ತಾ ಇರತ್ತೆ ಅವರ ಜೀವನ ಗಾಥೆಯಿಂದ. ಹಾಗೆ ಅವರ ಗುಣಗಳನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ಅಂತ ಪ್ರೇರಣೆನೂ ನನಗೆ ಸದಾ ಸಿಗ್ತಾ ಇರತ್ತೆ ಈ ಮೂಲಕ. ಮುಂದೆ ನನಗೊಂದು ಪ್ಲಾನ್ ಇದೆ. ಅದೇನಂತಂದ್ರೆ, ಬೇರೆ ಬೇರೆ ಶ್ರಾವಣಿ ಕಲೆಗಳ ಬಗ್ಗೆ ತಿಳ್ಕೊಂಡು ನಮ್ಮ ಜಾಣ ಜಾಣೆಯರ ಜೀವನ ಗಾಥೆಯನ್ನ ಮತ್ತಷ್ಟು ಜೀವಂತವಾಗಿ ಪ್ರಸ್ತುತಪಡಿಸಬೇಕು ಅನ್ನೋದು. ಈ ನಿಟ್ಟಿನಲ್ಲಿ ಜಾಣಸುದ್ದಿಯ ವತಿಯಿಂದ, ಜಾಣಸುದ್ದಿ ಕೇಳುಗರಿಂದ ನನಗೆ ಪ್ರೋತ್ಸಾಹ ದೊರಕುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಾದಲಾಂಬಿಕಾ. ಜಾಣಸುದ್ದಿ ಬಗ್ಗೆ ಹೇಳಬೇಕು ಅಂತಂದ್ರೆ, ಜಾಣೆ ಎಲ್ಲರೂ ಕೇಳಲೇಬೇಕಾದಂತ ಪಾಡ್ಕಾಸ್ಟ್ ಅಂತ ಹೇಳ್ಬೋದು. ದಿನದಿನವೂ ವಿಜ್ಞಾನ, ಅದು ನಮ್ಮ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಎಲ್ರಿಗೂ ಸುಲಭವಾಗಿ ಅರ್ಥ ಆಗೋ ರೀತಿಲಿ ಫ್ರೀಯಾಗಿ. ನನಗೆ ಜಾಣಸುದ್ದಿಯಲ್ಲಿ ತುಂಬಾ ಇಷ್ಟವಾದಂತ ಎಪಿಸೋಡ್ಸ್ ಅಂದ್ರೆ ಬೀಗಲ್ ಸಾಹಸಯಾನ. ನಾನು ಬೇಸಿಕ್ ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದನೋ, ಮತ್ತೆ ಸರ್ ಟ್ರಾನ್ಸ್ಲೇಟ್ ಮಾಡೋ ರೀತಿ, ಅದ್ರಲ್ಲಿ ಪದ ಬಳಕೆ, ಮತ್ತೆ ಮ್ಯಾಮ್ ಮಾತಾಡೋಂಥ ರೀತಿ ಇರಬಹುದು, ಭಾರತಿ ಮ್ಯಾಮ್ ಆ ರೋಚಕ ಕಥೆನ, ಬೀಗಲ್ ಸಾಹಸಯಾನ ರೋಚಕ ಕಥೆನ ರೋಚಕವಾಗೇ ಹೇಳ್ತಾರೆ. ಅದು ನಂಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಜಾಣಸುದ್ದಿಯನ್ನ ದಿನ ನನ್ನ ಫ್ರೆಂಡ್ ಸರ್ಕಲ್ಲು, ನನ್ನ ಸ್ಟೂಡೆಂಟ್ಸು, ನನ್ನ ಟೀಚರ್ಸು ಎಲ್ಲರ ಜೊತೆ ಶೇರ್ ಮಾಡ್ಕೊತೀನಿ. ಎಲ್ಲರೂ ತುಂಬಾ ಖುಷಿ ಪಡ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಮಾತಾಡೋ ರೀತಿ ಲೈವ್ಲಿ ಆಗಿರಲ್ಲ. ಕಾಮನ್ ಆಗಿ ಮಾತಾಡೋ ರೀತಿಯಲ್ಲಿ ಮಾತಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಅರ್ಧ ಗಂಟೆ ಕೇಳೋ ಸಮಯದಲ್ಲಿ ನಾವು ಒಂಥರ ಗ್ರಾಂಥಿಕವಾದ ಭಾಷೆ ಮಾತಾಡ್ತಿದೀವಿ ಅಂತ ತುಂಬಾ ಜನ ನನ್ಗೆ ಹೇಳಿದ್ರು, ನನ್ನ ಫ್ರೆಂಡ್ಸು. ಹೀಗಿರೋಂಥ ಶೈಲಿನೂ ಕೂಡ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಲೈವ್ಲಿ ಆಗಿ ಮಾತಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಮತ್ತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಇವಾಗಿನ ಹೊಸ ಶೈಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ ಯೂಸ್ ಮಾಡಿದ್ರೆ ಇನ್ನೂ ನಮ್ಮ ಜಾಣಸುದ್ದಿ ಚೆನ್ನಾಗಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಎಲ್ಲರಿಗೂ ನಮಸ್ಕಾರ. ನಾನು ಅಮೃತೇಶ್ವರಿ ಬಿ. ಮೊದಲು ಜಾಣಸುದ್ದಿಯೊಂದಿಗಿನ ಪಯಣವು ನನ್ನ ಹೊಸ ಪ್ರಯತ್ನವೆಂದು ಆರಂಭಿಸಿದೆ. ಪ್ರಸ್ತುತದಲ್ಲಾಗುವ ಹೊಸ ವಿಷಯಗಳ ಬಗ್ಗೆ ತಿಳಿದುಕೊಂಡು ನನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಉದ್ದೇಶದೊಂದಿಗೆ ಈ ಹವ್ಯಾಸದಲ್ಲಿ ತೊಡಗಿಕೊಂಡೆ. ಪ್ರತಿ ಸಂಚಿಕೆಯಲ್ಲಿಯೂ ಅಚ್ಚರಿಯ ಸಂಗತಿಗಳ ಬಗ್ಗೆಯೇ ಚರ್ಚಿಸುತ್ತಿದ್ದುದರಿಂದ ಎಂದಿಗೂ ಇದೊಂದು ತೊಂದರೆ ಎಂದು ಅನಿಸಲೇ ಇಲ್ಲ. ನಿಜ ಹೇಳಬೇಕೆಂದರೆ ನನ್ನ ಪಾಲಿಗೆ ಜಾಣಸುದ್ದಿಯು ಬೇರೆಲ್ಲ ಮಾನಸಿಕ ಒತ್ತಡಗಳಿಗೆ ಮುಕ್ತಿ ನೀಡುತ್ತಿತ್ತು ಎಂದರೆ ತಪ್ಪಾಗಲಾರದು. ಈ ಧ್ವನಿ ಪತ್ರಿಕೆಯು ದೇಶದಾದ್ಯಂತ ಅತ್ಯುತ್ತಮ ಜನಪ್ರಿಯತೆಯನ್ನು ಗಳಿಸಬೇಕು, ಪ್ರತಿಯೊಬ್ಬರ ಜ್ಞಾನದ ಬಾಗಿಲನ್ನು ತಟ್ಟಬೇಕು, ಅವರೆಲ್ಲರ ಪ್ರತಿಯೊಂದು ಕೌತುಕದ ಪ್ರಶ್ನೆಗೂ ಜಾಣಸುದ್ದಿಯೇ ಉತ್ತರವಾಗಬೇಕೆಂಬುದೇ ನನ್ನ ಕನಸು. ನಮ್ಮೀ ಪ್ರಯತ್ನ ನಿರಂತರವಾಗಿ ಸಾಗಲು ನಿಮ್ಮೆಲ್ಲರ ಸಹಕಾರ ಅವಶ್ಯಕ.